ರಾಜ್ಯದ ಜನತೆಗೆ ಮಚ್ಚೇಶ್ವರರು ಈಗ ಕ್ಷಮೆ ಕೇಳಿದ್ದಾರೆ. ಫೈನಲಿ ಬುದ್ಧಿ ಬಂತ ಅಂತ ಅಥವಾ ಅವಾಗವಾಗ ನಟನೆಗಳನ್ನು ಮಾಡ್ತಾರಲ್ಲ, ಹಾಗೆ ಈ ನಟನೆಯನ್ನು ಕೂಡ ಮಾಡಿದ್ರ ಗೊತ್ತಿಲ್ಲ. ಈಗ ಮಚ್ಚೆ ಹಿಡಿದು ರೀಲ್ಸ್ ಮಾಡಿದಂಥವರು ಈಗ ರಿಲೀಸ್ ಆಗಿದ್ದಾರೆ. ಕಾರಣ ಜಾಮೀನು ಅವರಿಗೆ ಸಿಕ್ಕಿದೆ. ಪರಪ್ಪನ ಅಗ್ರಹಾರದಿಂದ ರಜತ್ ಮತ್ತು ವಿನಯ್ ಬಿಡುಗಡೆ ಆಗುತ್ತೆ ಇವತ್ತು. ನಿನ್ನೆನೇ ಅವರಿಗೆ ಜಾಮೀನು ಸಿಕ್ಕಿತ್ತು, ಬಟ್ ಶ್ಯೂರಿಟಿ ಎಲ್ಲ ಕೊಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಅವರಿಗೆ ಆಚೆ ಬಂದರು. ಕರ್ನಾಟಕದ ಜನತೆಗೆ ಕ್ಷಮೆಯನ್ನು ಕೇಳಿದ್ದಾರೆ ವಿನಯ್. ಯಾಕೆ ಅಂತ ಅದನ್ನು ಕೂಡ ಅವ್ರು ಮಾತನಾಡಿದ್ದಾರೆ. ಸೊ ಒಂದು ಮಚ್ಚಿನ ಕತೆ ಇಷ್ಟು ದೊಡ್ಡದಾಗತ್ತೆ ಅಂತ ಅಂದ್ಕೊಂಡಿರ್ಲಿಲ್ವಂತೆ. ಸಿನಿಮಾದಲ್ಲಿ ಮಚ್ಚು ಯೂಸ್ ಮಾಡೋದು ಸುಲಭ ಸರ್, ಆಚೆ ಮಚ್ಚು ಯೂಸ್ ಮಾಡಿದರೆ ಹಿಂಗೆ ಆಗೋದು. ಸಿನಿಮಾದಲ್ಲಿ ಕೆಲಸ ಡೈರೆಕ್ಟ್ರು, ಪ್ರೊಡ್ಯೂಸರು ಅದಕ್ಕೆ ಬೇಕಾಗಿರೋಲ್ಲ ಒದ್ದಾಡಿರ್ತಾರೆ. ಅದು ಹೆಂಗೆ ಗೊತ್ತಾಗಬೇಕು, ಇನ್ನು ಮುಂದೆ ತಿದ್ದುಕೊಳ್ತೀವಿ ಅಂತ ವಿನಯ್ ಅವರು ಹೇಳಿರೋದು. ಏಕೆ ರಜತ್ ಅವ್ರು ಮಾತಾಡಲಿಲ್ವಾ? ನೋಡಿ ಏನು ಹೇಳಿದ್ದಾರೆ, ಏನಾಗಿದೆ ಬೆಳವಣಿಗೆ. ಜೈಲಿಂದ ರಿಲೀಸ್ ಆದ ರೀಲ್ಸ್ ಜೋಡಿ. ಜೈಲಿಂದ ರಜತ್ ವಿನಯ್ ಬಿಡುಗಡೆ. ಮಚ್ಚು ಹಿಡಿದು ರೀಲ್ಸ್ ಮಾಡಿ ಜೈಲು ಪಾಲಾಗಿದ್ದ ಬಿಗ್ ಬಾಸ್ ಖ್ಯಾತಿಯ ರಜತ್ ವಿನಯ್ ಗೌಡ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ವಿನಯ್ ಹಾಗೂ ರಜತ್ ಇಬ್ರು ಬಿಗ್ ಬಾಸ್ ನಿಂದ ಫೇಮಸ್ ಆಗಿದ್ದವರು. ರೀಲ್ಸ್ ಹುಚ್ಚಿನಿಂದ ಕೈನಲ್ಲಿ ಮಚ್ ಹಿಡಿದು ರೀಲ್ಸ್ ಮಾಡಿ ಜೈಲು ಸೇರಿ ಇಂದು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ಮಚ್ ಹಿಡಿದು ರೀಲ್ಸ್ ಮಾಡಿದ್ದಕ್ಕೆ ಇಬ್ಬರ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಇಬ್ಬರನ್ನ ಬಂಧಿಸಲಾಗಿತ್ತು. 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. ನಿನ್ನೆ 24ನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಆರೋಪಿಗಳನ್ನ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ಕೋರ್ಟ್ ಇಬ್ಬರಿಗೂ ನ್ಯಾಯಾಂಗ ಬಂಧನ ವಿಧಿಸಿತ್ತು. ಈ ಮುನ್ನವೇ ಆರೋಪಿಗಳ ಪರ ಜಾಮೀನಿಗೆ ಅರ್ಜಿ ಸಲ್ಲಿಸಲಾಗಿತ್ತು. ಹೀಗಾಗಿ ಜೈಲು ಆದೇಶ ಪ್ರಕಟಗೊಳ್ಳುತ್ತಿದ್ದಂತೆ ತುರ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು. ಇಬ್ಬರಿಗೂ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಯಿತು. ಆದರೆ ಜಾಮೀನು ಪ್ರಕ್ರಿಯೆ ವಿಳಂಬ ಹಿನ್ನೆಲೆ ನಿನ್ನೆ ಜೈಲಿನಲ್ಲೇ ಜೋಡಿ ಕಾಲ ಕಳಿಬೇಕಾಯಿತು. ನನ್ನ ಸುದೀರ್ಘವಾದ ವಾದ ಮಂಡನೆ ನಂತರ ಅವರು ಸತತವಾಗಿ 7 ದಿನಗಳ ಕಾಲ ಅವರು ಪೊಲೀಸ್ ಕಸ್ಟಡಿನ ಕೇಳಿದರು. ಅದನ್ನು ಮಾನ್ಯ ನ್ಯಾಯಾಲಯ 24ನೇ ACJM ನ್ಯಾಯಾಲಯ ನನ್ನ ವಾದವನ್ನು ಮನ್ನಿಸಿ 2 ದಿನಗಳ ಕಾಲ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದರು. ಅದಾದ ನಂತರ ಏನು ಅವರನ್ನು ಪ್ರೊಡ್ಯೂಸ್ ಮಾಡಿದ್ರು ಅವತ್ತಿನ ದಿವಸನೇ ನಾನು ಬೇಲ್ ಅಪ್ಲಿಕೇಶನನ್ನು ಹಾಕಿದ್ದೆ. ಸೊ ಅದು ಸೈಮಲ್ಟೇನಿಯಸ್ ಆಗಿ ಮಾನ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ನಮ್ಮ ವಾದವನ್ನು ಆಲಿಸಿ ನ್ಯಾಯಾಲಯ ಇಬ್ಬರಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದೆ. ನಿನ್ನೆ ಬೇಲ್ ಮಂಜೂರಾಗಿದ್ರು ಕೋರ್ಟ್ ಪ್ರೊಸೀಜರ್ ಮುಗಿಸುವುದು ತಡವಾಯಿತು. ಹೀಗಾಗಿ ಇಂದು ಬೆಳಗ್ಗೆ ಬೇಲ್ ಕಾಪಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ತಲುಪಿತು. ಇಬ್ಬರು ಆರೋಪಿಗಳನ್ನ ಜೈಲಿನಿಂದ ಬಿಡುಗಡೆಗೊಳಿಸಲಾಯಿತು. ಒಂದೇ ಆಪಲ್ ಅನ್ನ ಇಬ್ಬರು ತಿನ್ನುತ್ತಾ ಶರ್ಟ್ ಬಟನ್ ಓಪನ್ ಮಾಡಿಕೊಂಡು ಅದೇ ಸ್ಟೈಲ್ನಲ್ಲಿ ನಗುತ್ತಾ ಹೊರಬಂದ್ರು. ಜೈಲಿನಿಂದ ಬಂದ ಬಳಿಕ ಮಾತನಾಡಿದ ಆರೋಪಿ ವಿನಯ್, ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರೂ ಸೇರಿ ಮಾತನಾಡೋಣ ಅಂತ ತೆರಳಿದ್ದಾರೆ. ಮಾತಾಡೋಣ ಸರ್, ಎಲ್ಲರೂ ಸೇರಿಕೊಂಡು ಒಂದ್ಸಲಿ ಸಿಕ್ಕಿ ಕ್ಲೀನಾಗಿ ಏನೇನಿದೆ ಎಲ್ಲ ಮಾತಾಡೋಣ. ಥ್ಯಾಂಕ್ ಯು. ಬಟ್ ಎಲ್ಲರೂ ತುಂಬ ಖುಷಿಯಾಯಿತು, ತುಂಬ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಮಚ್ಚಿನ ಕಥೆ. ರಾಜ್ಯದ ಜನರಿಗೆ ಕ್ಷಮೆ ಕೋರುವೆ. ಇನ್ನು ಜೈಲಿಂದ ಮನೆಗೆ ಬಂದ ಮೇಲೆ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ವಿನಯ್, ಕರ್ನಾಟಕದ ಜನತೆಗೆ ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ. ಒಂದು ಮಚ್ಚಿನ ಕಥೆ ನಡೀತು, ಇಷ್ಟು ದೊಡ್ಡದಾಗತ್ತೆ ಅಂತ ಗೊತ್ತಿರಲಿಲ್ಲ. ಇನ್ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸ್ತೇನೆ. ನನ್ನ ಎಚ್ಚರಿಕೆಯಲ್ಲಿ ನಾನಿರಬೇಕಿತ್ತು. ಸಾಮಾನ್ಯ ವ್ಯಕ್ತಿಯಂತೆ ತನಿಖೆ ಮಾಡಿದ್ದಾರೆ. ನನ್ನ ಅಭಿಮಾನಿಗಳು, ಕುಟುಂಬದವರಿಗೆ, ಸ್ನೇಹಿತರಿಗೆ ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ. ಕರ್ನಾಟಕದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಕ್ಷಮೆ ಕೇಳಬೇಕಾಗಿತ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಕಳೆದ 4 ದಿನಗಳಿಂದ ಒಂದು ಮಚ್ಚಿನ ಕತೆ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಕ್ಷಮೆ ಕೇಳಬೇಕಾಗಿತ್ತು. ಐ ಆಮ್ ರಿಯಲಿ ಸಾರಿ. ಸ್ಪೆಷಲಿ ನನ್ನ ಫ್ಯಾನ್ಸಿಗೆ, ನನ್ನ ಫ್ಯಾಮಿಲಿಗೆ ರಿಯಲಿ ಸಾರಿ. ರೀಲ್ಸ್ ಹುಚ್ಚಿಗೆ ಬಿದ್ದು ಜೈಲು ಸೇರಿದ್ದಾರೆ. ಮುಂದೆ ಇದೇ ರೀತಿ ಮುಂದುವರಿತಾರಾ ಅಥವಾ ಇನ್ನಾದರೂ ಇವರು ಬುದ್ಧಿ ಕಲಿತಾರಾ ಕಾದು ನೋಡಬೇಕಿದೆ. ಅಂಬರೀಶ್, ಪಬ್ಲಿಕ್ ಟಿವಿ, ಆನೇಕಲ್.